ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಯಾಕಂದ್ರೆ ಇಂಥ ಒಂದು ಇದು ಏನಪ್ಪಾ ಅಂತಂದ್ರೆ ಒಂದು ಜೀವನಕ್ಕೆ ಕ್ಯಾನ್ಸರ್ ಅಂದ್ರೆ ಭಾಳ ಎಲ್ಲರೂ ಭಯಭೀತರಾಗ್ತಾರ. ಬಟ್ ಅಂಥದನ್ನ ಇವತ್ತಿನ ದಿವಸ ಎದುರಿಸಲಿಕ್ಕೆ ಇಂಥ ಒಂದು ಪುನರ್ಜನ್ಮ ಆಯುರ್ವೇದಿಕ್ ಅಂತ ಹೇಳಿ ಕೇಟ ಸರ್ ತೆಗೆದು ಕೇಟ ಇಂಥ ಒಂದು ಗುಣಮಟ್ಟದ ಒಂದು ಏನಪ್ಪಾ ಅಂತಂದ್ರೆ ಅದಕ್ಕೆ ರಾಮಬಾಣದಂಥ ಒಂದು ಔಷಧಿಗಳನ್ನ ತಯಾರು ಮಾಡಿ ರೋಗಿಗಳಿಗೆ ಕೊಟ್ಟು ಇಲ್ಲಿ ಯಶಸ್ವಿ ಕಾಣ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಏನಪ್ಪಾ ಅಂತಂದ್ರೆ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಸರ್. ಸರ್ ಪೇಷಂಟ್ ನಮ್ಮ ಮಾವನವರು ಸಿದ್ದಪ್ಪ ಗಟ್ಟಿ ಅಂಥೇಳಿ, ವಯಸ್ಸು ಬಂದು 69 ವಯಸ್ಸು. ಸ್ಟಮಕದ್ದು ಸರ್, ಸ್ಟಮಕದ್ದು ಅಲ್ಸರ್ ಅಂತೇಳಿ ಐಡೆಂಟಿಫೈ ಆಗಿಂದ ಆಮೇಲೆ ಸ್ಟಮಕ್ ಸಿ ಐತಿ ಅಂಥೇಳಿ 70% ಸ್ಟಮಕ್ ರಿಮೂವ್ ಮಾಡಿದ್ರು ಸರ್. 30% ಅಷ್ಟೇ ಇತ್ತು. ಅದು ಇನ್ನೂ ಕೂಡ ಏನಪ್ಪ ಅಂತಂದ್ರೆ ಸ್ವಲ್ಪ ಲಂಗ್ಸಲ್ಲಿ ಇನ್ನೂ ಉಳಿದಿರ್ತದೆ. ಅದು ನೀವು ಒಂದು 8 ಸೈಕಲ್ ಕೆಮೋ ತೊಗೋಬೇಕು ಅಂತ ಹೇಳಿದರು. ಬಟ್ ಇವರು ಆಲ್ರೆಡಿ ವೀಕ್ ಇದ್ರಲ್ಲ, ಹೀಗಾಗಿ ಕೆಮೋಕ ಇವರು ತಡ್ಕೊಳ್ಳೋದು ಕಷ್ಟ ಅಂಥೇಳಿ ನಮಗೆ ಸ್ವಲ್ಪ ಅದು ಗೊತ್ತಾಯಿತು. ಯಾಕಂದ್ರೆ ನೋಡಿದ್ದೀವಲ್ಲ ಕೆಮೋ ಪೇಷಂಟ್ ಎಲ್ಲ ತೊಗೊಂಡಿದ್ದಾರದು, ಇದು ಹೈರಾನ್ ಕೆಲಸ ಅಂಥೇಳಿ ಕೇಟ ಅಷ್ಟರೊಳಗೆ ನಮಗೇನಪ್ಪ ಅಂತಂದ್ರೆ ಪುನರ್ಜನ್ಮ ಆಯುರ್ವೇದಿಕ್ ಅಂಥೇಳಿ ಕೇಟ ನನಗೆ ಪರಿಚಯ ಆಯ್ತು ಸರ್. ಸಾಮಾಜಿಕ ಜಾಲತಾಣ ಹಿಂಗೆ ನೋಡ್ಬೇಕಾದ್ರೆ ಪರವಾಗಿಲ್ಲ ನಾವು ಇಲ್ಲಿ ವಿಸಿಟ್ ಮಾಡೋಣ ಅಂತೇಳಿ ಅವ್ರನ್ನ ಕರ್ಕೊಂಡು ಬೆಂಗಳೂರಲ್ಲಿ ಜೈನರಾಗಿರ್ತಕ್ಕಂಥ ಪುನರ್ಜನ್ಮ ಆಯುರ್ವೇದಿಕ್ ಇದಕ್ಕೆ ಬಂದೆ ಸರ್. ನಾನು ಕಂಪ್ಲೀಟ್ ಏನಪ್ಪ ಅಂತಂದ್ರೆ ಒಂದು ಗುಣಮುಖ ಆಗುವಂಥ ಹಂತಕ್ಕೆ ಬಂದಿದ್ದು ಇವತ್ತು. ಸುಮಾರು ಈಗಾಗಲೇ ಏನಪ್ಪ ಅಂತಂದ್ರೆ ನಾವು 3 ಸಾರಿ ಇದು 4ನೇ ತೊಗೊಳ್ತಾ ಇರೋದು. ನಮಗೆ ಒಳ್ಳೆಯ ಒಂದು ಹೋಪ್ ಬಂದಿದೆ ಸರ್. ತ್ರಾಸಿತ್ತು ಸರ್, ಆಯಾಸ ಆಗ್ತಿತ್ತು ಅವರಿಗೆ. ಆಯಾಸ ಆಗೋದು, ಸುಸ್ತಾಗೋದು, ಸಿಕ್ಕಾಪಟ್ಟೆ ಏನಪ್ಪ ಅಂತಂದ್ರೆ ಕಫ ಬರ್ತಾಯಿತ್ತು ಸರ್. ಕಫ, ಸ್ವಲ್ಪ ಕೆಮ್ಮು ಇವೆಲ್ಲ ಇದ್ದವು. ಬಟ್ ಅವು ಎಲ್ಲ ಕ್ರಮೇಣ ಕಡಿಮೆ ಹಾಕೊಂತ ಬಂದು ಇವಾಗ ಕಫ ಕೆಮ್ಮು ಏನೂ ಇಲ್ಲ. ಪರವಾಗಿಲ್ಲ ಸರ್, ತಗೋತ ಬಂದಿದ್ದಾರೆ, ಚೆನ್ನಾಗಿದೆ. ಇಲ್ಲ, ನಿಜವಾಗ್ಲೂ ಸ್ಯಾಟಿಸ್ಫೈ ಇದೆ ಸರ್, ಸಂತೋಷ ಆಗ್ತಾಯಿದೆ, ನನಗೆ ಖುಷಿ ಆಗ್ತಾಯಿದೆ ನಿಜವಾಗ್ಲೂ. ಏನು ನನಗೊಂದು ಇವತ್ತಿನ ರಿಸಲ್ಟ್ ನೋಡಿ ಭಾಳ ಖುಷಿ ಆಯಿತು ಸರ್ಗೆ. ಅದಕ್ಕೆ ನಾನು ಇಲ್ಲ ಸರ್ ತುಂಬ ಧನ್ಯವಾದಗಳು ಅಂತೇಳಿ ನಾನು ಡಾಕ್ಟ್ರಿಗೆ ಕೈ ಮುಗಿದೆ. ನಾನು ರಿಸಲ್ಟ್ ನೋಡಿಕೊಂಡು ಫೈಲ್ ನೋಡಿಕೊಂಡು ಸ್ವತಃ ನಾನೇ ಅವ್ರನ್ನ, ಯಾಕಂದ್ರೆ ಫಾಲೋಪಿಗೆ ಕರ್ಕೊಂಬರೋದು ಹೋಗೋನು ನಾನೇ ಅದನ್ನು ನೋಡಿ ಏನಪ್ಪ ಅಂತಂದ್ರೆ ಏನು ರಿಯಾಲಿಟಿ ಏನಿದೆ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸರ್. ಯಾಕಂದರೆ ಅದು ಸಿಟಿ ಪೆಟ್ ಸ್ಕ್ಯಾನ್ ನಮ್ಮ ಕಣ್ಣು ಮುಂದೆನೇ ಇದೆ. ಮೊದಲಿಂದ ಸರ್ ನೋಡಿದ್ರು ಅಕ್ಟೋಬರ್ದಾಗ ನಾವು ಮಾಡಿಸಿದ್ದಕ್ಕೆ ಇದಕ್ಕೆ ವ್ಯತ್ಯಾಸ ನೋಡಿದ್ರೆ ಡಿಫ್ರೆನ್ಸ್ ಇದೆ, ಭಾಳ ಕಡಿಮೆ ಬಂದಿದೆ. ಈ ಒಂದು ಪುನರ್ಜನ್ಮ ಏನಪ್ಪ ಅಂತಂದ್ರೆ ಆಯುರ್ವೇದಕ್ಕೆ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಸರ್, ಏನೂ ಇಲ್ಲ. ಒಳ್ಳೆ ಏನಪ್ಪ ಅಂತಂದ್ರೆ ನೀಟಾಗಿ ತಪ್ಪಲ ಈ ಡಾಕ್ಟರ್ ಇಲ್ಲಿ ಏನು ಹೇಳ್ತಾರೆ ಅಡ್ವೈಸ್ ಮಾಡ್ತಾರೆ ಆ ಥರ ನೀಟಾಗಿ ನಾವು ತೊಗೊಂಡಿದ್ದಕ್ಕೆ ಯಾವತ್ತಪ್ಪ ಅಂತಂದ್ರೆ ಈ ಏನಪ್ಪ ಅಂತಂದ್ರೆ ಈ ಕಾಯಿಲೆಯಿಂದ ಏನಪ್ಪ ಅಂತಂದ್ರೆ ನಾವು ಗುಣಮುಖರಾಗಲಿಕ್ಕೆ ಸಾಧ್ಯ ಅದಂತ ನನಗೆ ಅನ್ನಿಸ್ತಾ ಇದೆ ಸರ್. ನಂಬಿಕೆ ಇಡಬೇಕು ಅವ್ರು. ಪುನರ್ಜನ್ಮ ಆಯುರ್ವೇದಿಕ್ ಏನಪ್ಪ ಅಂತಂದ್ರೆ ಒಳ್ಳೆಯ ಒಂದು ಏನಪ್ಪ ಅಂತಂದ್ರೆ ಇದು ಯಾವುದೇ ಥರ ಕ್ಯಾನ್ಸರ್ ಇದ್ದವರಿಗೆ ಒಳ್ಳೆಯ ಚಿಕಿತ್ಸೆ ಸಿಗ್ತಾ ಇದೆ ಇಲ್ಲಿ ಸರ್. ನಾನು ಹೇಳೋದು ಇಷ್ಟೇ ಸರ್, ನಂಬಿಕೆ ಇಟ್ಟು ಬಂದರೆ ಅವರಿಗೆಲ್ಲ ಒಳ್ಳೆಯದಾಗ್ತದೆ ಸರ್. ಇಲ್ಲ ಸರ್, ಆ ಥರ ಯಾವುದೇ ಥರದ ಅವರಿಗೆ ಸೈಡ್ ಎಫೆಕ್ಟ್ ಏನೂ ಇದು ಆಗಿಲ್ಲ ಸರ್. ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಯಾಕಂದ್ರೆ ಇಂಥ ಒಂದು ಇದು ಏನಪ್ಪ ಅಂತಂದ್ರೆ ಒಂದು ಜೀವನಕ್ಕೆ ಕ್ಯಾನ್ಸರ್ ಅಂದ್ರೆ ಭಾಳ ಎಲ್ಲರೂ ಭಯಭೀತರಾಗ್ತಾರೆ. ಬಟ್ ಅಂಥದನ್ನು ಇವತ್ತಿನ ದಿವಸ ಎದುರಿಸಲಿಕ್ಕೆ ಇಂಥ ಒಂದು ಪುನರ್ಜನ್ಮ ಆಯುರ್ವೇದಿಕ್ ಅಂಥೇಳಿ ಕೇಟ ಸರ್ ತೆಗೆದು ಕೇಟ ಇಂಥ ಒಂದು ಗುಣಮಟ್ಟದ ಒಂದು ಏನಪ್ಪ ಅಂತಂದ್ರೆ ಅದಕ್ಕೆ ರಾಮಬಾಣದಂಥ ಒಂದು ಔಷಧಿಗಳನ್ನು ತಯಾರು ಮಾಡಿ ರೋಗಿಗಳಿಗೆ ಕೊಟ್ಟು ಇಲ್ಲಿ ಯಶಸ್ವಿ ಕಾಣ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಏನಪ್ಪ ಅಂತಂದ್ರೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಸರ್.